ಒಂದು ವಾರಾಂತ್ಯ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡುತ್ತಿದ್ದ 5 ಸ್ನೇಹಿತರು. ವಿಕ್ರಮ್, ಸಾನ್ವಿ, ಹಬೀಬ್, ರೋಹಿತ್ ಮತ್ತು ಮೀರಾ ಒತ್ತಡದಿಂದ ಹೊರಬರೋಕೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದರು. ಸ್ಕಂದಗಿರಿ ಹೋಗೋಣ, ಸನ್ರೈಸ್ ಟ್ರಕ್ಕಿಂಗ್ ಮಾಡೋಣ ಅಂತ ಎಲ್ಲರೂ ಖುಷಿಯಾಗಿ ಹೊರಟರು. ಸಂಜೆ ಹೊತ್ತಿಗೆ ಅವರು ಸ್ಕಂದಗಿರಿ ಬೆಟ್ಟದ ಹತ್ತಿರ ಒಂದು ಸಣ್ಣ ಹೋಮ್ ಸ್ಟೇ ತಲುಪಿದರು. ಮಂಜು ಬೆಟ್ಟವನ್ನು ನಿಧಾನವಾಗಿ ಮುಚ್ಚಿಕೊಂಡಿತ್ತು. ಗಾಳಿ ತಂಪಾಗಿತ್ತು, ಸ್ವಲ್ಪ ವಿಚಿತ್ರವಾಗಿಯೂ ಇತ್ತು. ಹೋಮ್ ಸ್ಟೇ ಮಾಲೀಕ ಕೀಲಿಯನ್ನು ಕೊಡುವಾಗ ಒಂದು ಮಾತು ಹೇಳಿದ. ರಾತ್ರಿ 11ರ ನಂತರ ಕಾಡಿನೊಳಗೆ ಹೋಗಬೇಡಿ, ವಿಶೇಷವಾಗಿ ಹಳೆಯ ಬಾವಿ ಹತ್ತಿರ. ಅವರು ನಕ್ಕು ಬಿಟ್ಟರು. ಕ್ಲಾಸಿಕ್ ಹಾರರ್ ವಾರ್ನಿಂಗ್ ಅಂದ ಅಭಿ. ರಾತ್ರಿ 12 ಆಯಿತು. ಮಳೆ ಹನಿ ಹನಿ ಬೀಳ್ತಾ ಇತ್ತು. ಲೈಟ್ ಕೆಲವೊಮ್ಮೆ ಫ್ಲಿಕ್ಕರ್ ಆಗ್ತಾ ಇತ್ತು. ಬೇಸರವಾಗಿ ಅವರು ಟ್ರುತ್ ಆರ್ ಡೇರ್ ಆಡಲು ಶುರು ಮಾಡಿದರು. ಬಾಟಲ್ ತಿರುಗಿತು. ಡೇರ್ ರೋಹಿತ್ಗೆ. ವಿಡಿಯೋ ಆನ್ ಮಾಡಿ ಕಾಡಿನೊಳಗೆ ಹೋಗಿ 5 ನಿಮಿಷ ನಿಂತು ಬಾ. ಎಲ್ಲರೂ ಜೋರಾಗಿ ನಕ್ಕರು. ರೋಹಿತ್ಗೆ ಭಯವಾಗಿದ್ದರೂ ಅವನು ತನ್ನ ಧೈರ್ಯವನ್ನು ತೋರಿಸಲು ಸಿಂಪಲ್ ಅಂದ. ಅವನು ಫೋನ್ ಆನ್ ಮಾಡಿ ಹೊರಟ. ಮೊದಲ 3 ನಿಮಿಷ ಎಲ್ಲವೂ ಚೆನ್ನಾಗಿತ್ತು. 4ನೇ ನಿಮಿಷದಲ್ಲಿ ಅವನ ಧ್ವನಿ ಬದಲಾಯಿತು. ಯಾರೋ ನನ್ನ ಹಿಂದೆ ಬರ್ತಿದ್ದಾರೆ ಅಂತ ಅವನು ತುಂಬ ಭಯದಿಂದ ಹೇಳಿದ. ಕ್ಯಾಮ್ರಾ ಕೂಡ ಸ್ವಲ್ಪ ಶೇಕ್ ಆಯಿತು. ಸಡನ್ಲಿ ವಿಡಿಯೋ ಫ್ರೀಸ್. ಕೊನೆಯ ಫ್ರೇಮ್ನಲ್ಲಿ ಅವನ ನೆರಳು ಅವನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವಂತೆ ಕಾಣಿಸಿತು. ಕಾಲ್ ಕಟ್. ಇತ್ತ 4 ಜನ ಸ್ನೇಹಿತರು ಅವನಿಗಾಗಿ ಕಾಯುತ್ತಿದ್ದರು. 5 ನಿಮಿಷ, 10 ನಿಮಿಷವಾಯಿತು, 20 ನಿಮಿಷವೂ ಆಯಿತು. ರೋಹಿತ್ ಬರಲಿಲ್ಲ. 4 ಜನ ಟಾರ್ಚ್ ಹಿಡಿದು ಕಾಡಿನೊಳಗೆ ಓಡಿದರು. ಹಳೆಯ ಕಲ್ಲಿನ ಬಾವಿ ಹತ್ತಿರ ಅವನ ಫೋನ್ ನೆಲದಲ್ಲಿ ಬಿದ್ದಿತ್ತು. ವಿಡಿಯೋ ರೀಪ್ಲೇ ಮಾಡಿದಾಗ 23 ನಿಮಿಷ ಮಿಸ್ಸಿಂಗ್. ಆ 23 ನಿಮಿಷದಲ್ಲಿ ಏನೂ ಹಾಗೇ ಇಲ್ಲ. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಧ್ವನಿ ಕೇಳಿಸಿತು. ನಾನು ಬಂದೆ. ರೋಹಿತ್ ಹೋಮ್ ಸ್ಟೇ ಮುಂದೆ ನಿಂತಿದ್ದ. 5 ನಿಮಿಷ ಇದ್ದು ಬಂದೆ ಅಂದ. ಆದರೆ ಅವನ ಬಟ್ಟೆ ಡ್ರೈ ಆಗಿತ್ತು. ಮಳೆ ಬಿದ್ದಂತೆ ಕಾಣಿಸಲಿಲ್ಲ. ಎಲ್ಲರಿಗೂ ಅನುಮಾನ ಬಂದಿತು. ಆದರೂ ಎಲ್ಲರೂ ರೂಮಿನ ಒಳಗೆ ಹೋದರು. ರಾತ್ರಿ 3 ಡೋರ್ ನಾಕ್. ಓನರ್ ಕೂಗುತ್ತಿದ್ದ. ನಿಮ್ಮಲ್ಲಿ ಒಬ್ಬ ಹೊರಗೆ ನಿಂತಿದ್ದಾನೆ. ಎಲ್ಲರೂ ಆಶ್ಚರ್ಯದಿಂದ ಬಾಗಿಲ ಬಳಿ ಬಂದರು. ಕಿಟಕಿಯಿಂದ ನೋಡಿದಾಗ ಹೊರಗೆ ರೋಹಿತ್ ನಿಂತಿದ್ದ. ಆದರೆ ಒಳಗೆ ಕೂಡ ರೋಹಿತ್ ಇದ್ದಾನೆ. ಎಲ್ಲರೂ ತುಂಬ ಭಯದಿಂದ ರೋಹಿತ್ನ ಕಡೆ ತಿರುಗಿದರು. ಒಳಗಿನವನು ನಿಧಾನವಾಗಿ ತಿರುಗಿದಾಗ
ಅವನ ಕಣ್ಣುಗಳು ಸಂಪೂರ್ಣ ಕಪ್ಪು. ಒಂದು ಕ್ಷಣ ಕತ್ತಲೆ ಆವರಿಸಿತು. ಮತ್ತೆ ಬೆಳಕು ಬಂದಾಗ ಹೊರಗಿನವನು ಕಾಣೆಯಾಗಿದ್ದ. ಆ ರಾತ್ರಿ ಮೀರಾ ಮೌನವಾಗತೊಡಗಿದಳು. ಸಮಯ 3:30. ಅವಳು ಎದ್ದು ನನಗೆ ಫ್ರೆಶ್ ಏರ್ ಬೇಕು ಅಂತ ಹೊರಟಳು. ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಒಂದು ಸಣ್ಣ ನಗು ಮಾಡಿ ನಾನು ಬಾವಿಯ ಬಳಿ ಹೋಗೋದಿಲ್ಲ ಎಂದು ಹೇಳಿ ಹೊರಟಳು. ಕೆಲವು ನಿಮಿಷಗಳ ನಂತರ ಅವಳು ಮರಳಿ ಬರಲಿಲ್ಲ. ಅವಳನ್ನು ಹುಡುಕಲು ಎಲ್ಲರೂ ಹೊರಟರು. ಮಣ್ಣಿನಲ್ಲಿ ಅವಳ ಸ್ಯಾಂಡಲ್ ಗುರುತುಗಳು ಬಾವಿಯ ಅಂಚುವರೆಗೆ ಹೋಗಿದ್ದವು. ಆಮೇಲೆ ಗುರುತುಗಳೇ ಇಲ್ಲ. ಸಡನ್ ಆಗಿ ಅಭಿನವ್ ಫೋನ್ ವೈಬ್ರೇಟ್ ಆಯಿತು. ಸೆಂಡರ್ ಮೀರಾ. ವಿಡಿಯೋ ಓಪನ್ ಮಾಡಿದಾಗ ಕ್ಯಾಮರಾ ಬಾವಿ ಒಳಗಿಂದ ಮೇಲಕ್ಕೆ ತೋರಿಸುತ್ತಿತ್ತು. ಮೀರಾ ಮುಖ ಕ್ಲೋಸ್. ಅವಳು ನಿಧಾನವಾಗಿ ಹೇಳಿದಳು, ನಾನು ಬಿದ್ದಿಲ್ಲ, ನಾನು ಹೊರಗೆ ಬಂದಿದ್ದೇನೆ. ವಿಡಿಯೋ ಕಟ್. ಅವರು ಬಾವಿಯ ಒಳಗೆ ನೋಡಿದರು. ನೀರಿನಲ್ಲಿ ಮೂವರ ರಿಫ್ಲೆಕ್ಷನ್. ಆದರೆ ಒಂದು ಕ್ಷಣ 4ನೇ ರಿಫ್ಲೆಕ್ಷನ್ ನೀರಿನ ಅಡಿಯಲ್ಲಿ ಕದಲಿದಂತೆ ಕಂಡಿತು. ಎಲ್ಲರೂ ಭಯದಿಂದ ತಿರುಗಿ ಮತ್ತೆ ರೂಮಿಗೆ ಬಂದರು. ಬೆಳಗ್ಗೆ ಪೊಲೀಸ್ ಬಂದರು. ರಿಪೋರ್ಟ್ ರೋಹಿತ್ ಮಿಸ್ಸಿಂಗ್. ಎಲ್ಲರಿಗೂ ಆಶ್ಚರ್ಯವಾಯಿತು. ಮೀರಾ ಕೂಡ ಮಿಸ್ಸಿಂಗ್ ಅಲ್ವಾ ಎಂದು ತಮ್ಮ ಮುಖಗಳನ್ನು ತಾವೇ ನೋಡಿಕೊಂಡರು. ರಿಜಿಸ್ಟರ್ ಬುಕ್ಕನ್ನು ನೋಡಿದಾಗ ಗೆಸ್ಟ್ ಕೌಂಟ್ 4 ಜನ. ಮೀರಾ ಹೆಸರೇ ಇಲ್ಲ. ಆದರೆ ಅವರಿಗೆ ಸ್ಪಷ್ಟವಾಗಿ ನೆನಪಿದೆ, ಅವರು 5 ಜನ ಬಂದದ್ದು. ಏನೂ ತೋಚದೆ ಕುಳಿತಿರುವಾಗ ವಿಕ್ರಮ್ ಫೋನಿಗೆ ಒಂದು ನೋಟಿಫಿಕೇಶನ್ ಬಂತು. ಗೂಗಲ್ ಫೋಟೋಸ್ ಮೆಮೊರಿ. 5 years ago ಸ್ಕಂದಗಿರಿ ಟ್ರಿಪ್. ಫೋಟೋದಲ್ಲಿ 5 ಜನ. ಅದಾದ ಮೇಲೆ 4 years ago ಸ್ಕಂದಗಿರಿ ಟ್ರಿಪ್ 4 ಜನ ಫೋಟೋದಲ್ಲಿ. ಪ್ರತಿ ವರ್ಷ ಒಬ್ಬೊಬ್ಬರು ಕಡಿಮೆಯಾಗುತ್ತಿದ್ದಾರೆ. ಕೊನೆಗೆ ಮಾಲೀಕ ಸತ್ಯ ಹೇಳಿದ, 3 ವರ್ಷಗಳ ಹಿಂದೆ ಡ್ರಂಕ್ ಆ್ಯಂಡ್ ಡ್ರೈವ್ ಆಕ್ಸಿಡೆಂಟ್ ಮಾಡಿದ್ದರು. ಅದೇ ಜಾಗದಲ್ಲಿ ಒಂದು ಹಳ್ಳಿ ಹುಡುಗಿ ಸತ್ತು ಹೋದಳು. ಅವರು ಓಡಿ ಹೋಗಿದ್ದರು. ಅಪರಾಧ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಒಂದು ಲೂಪ್ ಸೃಷ್ಟಿಸಿತು. ಪ್ರತಿ ವರ್ಷ ಅದೇ ದಿನ, ಅದೇ ಜಾಗ, ಅದೇ ರಾತ್ರಿ 5 ನಿಮಿಷ ಅಂದರೆ ಅವರಿಗೆ ಪನಿಷ್ಮೆಂಟ್. ಅಂದರೆ ನೆನಪು ಮಾಯವಾಗುತ್ತಿದೆ. ಹಾಸ್ಪಿಟಲ್ನಲ್ಲಿ ವಿಕ್ರಮ್ ಕಣ್ಣು ತೆರೆದುಕೊಳ್ಳುತ್ತಾನೆ. ಡಾಕ್ಟರ್ ಹೇಳುತ್ತಾರೆ, 3 ವರ್ಷಗಳಿಂದ ಕೋಮದಲ್ಲಿದ್ದೀರಾ. ಆಕ್ಸಿಡೆಂಟ್ನಲ್ಲಿ ಒಬ್ಬ ಯುವತಿ ಸತ್ತಿದ್ದರು. ರಿಪೋರ್ಟ್ನಲ್ಲಿ ವಿಕ್ಟಿಮ್ ನೇಮ್ ಸಾನ್ವಿ. ಅಂದರೆ ಈ ಟ್ರಿಪ್, ಫಾರೆಸ್ಟ್, ಆ ಬಾವಿ, ಮಿಸ್ಸಿಂಗ್ ಫ್ರೆಂಡ್ಸ್ ಎಲ್ಲವೂ ಗಿಲ್ಟಾ? ಡೋರ್ ನಿಧಾನವಾಗಿ ತೆರೆಯಿತು. ನರ್ಸ್ ನಗುತ್ತಾ ಬರುತ್ತಿದ್ದಾಳೆ. ಸ್ಕಂದಗಿರಿ ಟ್ರಿಪ್ ರೆಡಿಯಾಗಿದೆ, ಎಲ್ಲರೂ ಹೋಗೋಣ ಎಂದು ಹೇಳುತ್ತಾಳೆ.